ನಾನು ಓದಿರುವ ಶಿವರಾಮ ಕಾರಂತರ ಕೆಲವು ಪುಸ್ತಕಗಳು: ಹುಚ್ಚು ಮನಸ್ಸಿನ 10 ಮುಖಗಳು, ಬೆಟ್ಟದ ಜೀವ, ಮರಳಿ ಮಣ್ಣಿಗೆ, ಅಳಿದ ಮೇಲೆ, ಹಳ್ಳಿಯ 10 ಸಮಸ್ತರು, ಚೋಮನ ದುಡಿ, ಮೂಕಜ್ಜಿಯ ಕನಸುಗಳು, ಶನೀಶ್ವರನ ನೆರಳಲ್ಲಿ, ಚಿಗುರಿದ ಕನಸು, ಹುಡಿಯರ ಕೂಸು. ಶಿವರಾಮ ಕಾರಂತರು 47 ಕಾದಂಬರಿಗಳನ್ನು ಬರೆದಿದ್ದಾರೆ. ಒಟ್ಟಾರೆಯಾಗಿ 400ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಕೆಲವು ಪುಸ್ತಕಗಳನ್ನು ಮಾತ್ರ ನಾನು ಓದಿದ್ದೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನು ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.